ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಂದ್ರೆ ಬನ್ನಿ ಊಟ ಮಾಡಿ. ಇಲ್ಲ ಅತ್ತೆ, ನೀವು ಮುಗಿಸ್ಕೊಳ್ಳಿ. ನಾನು ದಿವ್ಯಾ ಬಂದ್ಮೇಲೆ ಮಾಡ್ತೀನಿ. ಅಲ್ಲ, ಅವಳು ಬರೋದು ಎಷ್ಟೊತ್ತಾಗುತ್ತೋ ಏನೋ, ನೀವು ತಿನ್ ಬನ್ನಿ. ಪರವಾಗಿಲ್ಲ ಅತ್ತೆ, ನಾನು ಕಾಯ್ತೀನಿ. ಬಾಪ, ಅವಳಂತೂ ಒಂದೊಂದ್ಸಲಿ ಹೊರಗಡೆನೆ ತಿನ್ಕೊಂಬರ್ತಾಳಲ್ಲ, ಅವಳಿಗೇನು ಕಾಯೋದು ನೀನು? ಬಾ, ಬಂದು ಊಟ ಮಾಡು. ಬಿಡಿ ಅತ್ತೆ, ಅವ್ರು ಬರಲ್ಲ. ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ, ಅದಕ್ಕೆ ಊಟನೂ ಮಾಡದೆ ಕಾಯ್ತಿದ್ದಾರೆ. ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಬಂದ್ಯಾ ಬೇಬಿ? ಯಾಕೆ ಲೇಟು? ಮನೆಗೆ ಬರ್ತಿದ್ದಂಗೆ ಶುರು ಮಾಡಿದ್ಯಾ ಪ್ರಶ್ನೆಗಳು ಸುರಿಮಳೆ? ಹೋಗ್ಲಿ ಬಿಡು, ಪರವಾಗಿಲ್ಲ. ಹೋಗಿ ಫ್ರೆಶ್ ಅಪ್ ಆಗು, ಊಟ ಮಾಡೋಣ. ನಿನಗೂ ನಮ್ಮ ಮಗುಗೂ ಒಳ್ಳೇದು ಅಂತ ಕಾಳು ತರಕಾರಿ ಹಾಕ್ಸಿ ಒಳ್ಳೆ ಪಲ್ಯ ಮಾಡಿಸಿದ್ದೀನಿ. ಕರ್ಮ. ಏಯ್, ಅವ್ರು ಹೇಳಿದ್ರಲ್ಲಿ ಏನೋ ತಪ್ಪಿದೆ? ನಿನ್ನ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಬಂದು ಊಟ ಮಾಡು. ಪಾಪ ಕಣೆ, ಅವನು ನಿನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇದ್ದಾನೆ. ಅವನಿಗೆ ಕೊಡೋ ಮರ್ಯಾದೆ ಇದೆ ಏನೇ? ಅವ್ನ್ ಮಾಡಿದ ತಪ್ಪಿಗೆ ನನಗೆ ಯಾಕೆ ಬೈತಿದ್ದೀರಾ? ಇವನಿಗೆ ವೆಯ್ಟ್ ಮಾಡು ಅಂತ ನಾನು ಹೇಳಿದ್ನಾ? ಅಷ್ಟಕ್ಕೂ ಮನೆ ಊಟ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಹೊರಗಡೆಯಿಂದ ಏನಾದರೂ ಊಟ ಆರ್ಡರ್ ಮಾಡ್ತೀನಿ. ಹೇಳಿಲ್ವಾ ಇವಳು ಇಂಥದ್ದೇ ಏನಾದರೂ ಒಂದು ಮಾಡ್ತಾಳೆ ಅಂತ? ನೀವು ನೋಡಿದ್ರೆ ಇವಳಿಗೋಸ್ಕರ ಕಾಯ್ಕೊಂಡು ನಿಂತ್ರಿ. ಹಾಂ ಬೇಬಿ, ಆರ್ಡ್ರ್ ಗಿಡ್ರ್ ಏನು ಮಾಡೋದು ಬೇಡ, ಮನೆ ಊಟನೇ ಮಾಡಿ. ಏಯ್, ಹುಟ್ಟೇ ಇರೋ ಮಗು ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಲೂಸ್ ಥರ ಆಡ್ತಿದ್ಯಾ? ಇಷ್ಟು ದಿನ ನಿನ್ ಕಾಟ ಸಾಲದು ಅಂತ ಇವಾಗ ಈ ಮಗು ಕಾಟ ಬೇರೆ. ದಿವ್ಯಾ, ಅದೇ ಅವಳಿಗೆ ಬೈಯೋದಕ್ಕೆ ಹೋಗ್ಬೇಡಿ. ಮಗು ಬಂದ ಮಹತ್ವದ ಬಗ್ಗೆ ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಪಾಪ ಹೀಗೆ ಆಡ್ತಿರೋದು. ಗೊತ್ತಿಲ್ಲ ಅಂದ್ರೆ ಹೇಗೆ ಗೊತ್ತು ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ ತಡಿಬೇಡಿ. ಇವತ್ತಿವಳು ಅಹಂಕಾರ ಇಳಿಸ್ಲಿಲ್ಲ ಅಂದ್ರೆ ನಾನು ಜಾನಕಿನೇ ಅಲ್ಲ. ಮತ್ತೆ ಇಂಥ ಸಮಯದಲ್ಲಿ ಬೈಯೋದು ಹೊಡೆಯೋದು ಎಲ್ಲ ಒಳ್ಳೇದಲ್ಲ. ಅವಳು ಮೆಂಟಲ್ ಹೆಲ್ತು ಮಗು ಮೇಲೆ ಪರಿಣಾಮ ಬೀಳುತ್ತೆ. ಪ್ಲೀಸ್ ದಿವ್ಯಾ, ದಿವ್ಯಾ, ನೀನು ನಾಲ್ಗೆ ಉದ್ದ ಆಗ್ತಾ ಇದೆ. ತಾಯಿ ಮಗು ಬಗ್ಗೆ ಮಾತಾಡೋ ಮಾತೇನೇ ಇದು? ಅಳಿಂದ್ರೆ, ನೀವೇನೋ ಅವಳ ಪರ ವಹಿಸ್ಕೊಂಡು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ಆದ್ರೆ ಇವಳು ಒಂದ್ ಗತಿ ಕಾಣಿಸ್ತಾಳೆ. ಯಪ್ಪ, ಊಟ ಬೇಡ ಅಂತ ಹೇಳಿದ ಅರ್ಥ ಆಗಲ್ಲ. ಯಾಕೆ ತಲೆ ತಿಂತಿದ್ಯಾ? ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಏನಾದ್ರೂ ಮಾಡ್ಕೊಂಡು ಹೋಗಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.